ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಆತನ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಪ್ರಾರ್ಥನೆಯನ್ನು ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ನೀವು ದಾನವಾಗಿ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಳೆದ ರಾತ್ರಿ ನಿದ್ರಿಸಿದಂಥ ಅನೇಕರು ಈ ಒಂದು ದಿನವನ್ನು ಕಾಣದೆ ಲೋಕದಿಂದ ಅಗಲಿ ಹೋಗಿದ್ದಾರಪ್ಪ. ನಿಮ್ಮ ಮಕ್ಕಳಾದ ನಮ್ಮನ್ನು, ಕೋಳಿತನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ನೀನು ಕಾದು ಕಾಪಾಡಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ, ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸುವಂತೆ, ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತೆ ನೀನು ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂಥವರಾಗಿದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಮಗೆ ಸ್ತೋತ್ರವಾಗಲಿ. ಒಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದಿ. ಪಾಪದ ಶಕ್ತಿ ಸಂಪೂರ್ಣ ಶಿಲುಬೆ ಮೇಲೆ ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು. ಮೃತ್ಯುವನ್ನು ತ್ಯಜಿಸಿ ಬಂದ ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಮೇಘರೂಢನಾಗಿ ಬರುವ ಆಜ್ಞ ಘೋಷದೊಡನೆಯೇ. ಮೇಘರೂಢನಾಗಿ ಬರುವ ಆಜ್ಞಾ ಘೋಷದೊಡನೆಯೇ. ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು.
ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು ಕ್ರಿಸ್ತ ಯೇಸು ನಾಮವ ಹಾಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಕ್ರಿಸ್ತ ಯೇಸು ನಾಮವ ಹಾಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ. ಯೋಹಾನ 3:16 ಹೇಳ್ತದೆ, ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು. ಆ ದೇವರ ಪ್ರೀತಿ ಇಂದು ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಗೆ ನಮ್ಮನ್ನು ಸೇರಿಸಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಆತನ ಪ್ರೀತಿಯನ್ನು ನೆನೆಸಿ ಆತನು ನಮಗಾಗಿ ಮಾಡಿದಂತಹ ತ್ಯಾಗಪೂರ್ಣವಾದಂತಹ ಆ ಪ್ರೀತಿಯನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಕೊಂಡಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದೆ, ಮೃತ್ಯುವನ್ನು ಛೇದಿಸಿ ಬಂದು ನಮ್ಮನ್ನು ರಕ್ಷಿಸಿದೆ. ಪಾಪದ ಶಕ್ತಿಯನ್ನು ಅಂದರೆ ಪಾಪ ನಮ್ಮನ್ನು ದೇವರಿಂದ ದೂರ ತಳ್ಳಿರುವಂಥದ್ದಾಗಿತ್ತು. ಮಾನಸಿಕವಾಗಿರುವಂತಹ ಯಾವುದೇ ಪುಣ್ಯ ಕಾರ್ಯಗಳು, ಮಾನಸಿಕವಾಗಿರುವಂತಹ ಯಾವುದೇ ಕಾಣಿಕೆಗಳು ನಮ್ಮನ್ನು ನಮ್ಮ ಪಾಪದಿಂದ ವಿಮೋಚಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಾನದಲ್ಲಿ ಸರ್ವಶಕ್ತನಾದ ದೇವರು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಆತನು ಬಂದು ಶಿಲುಬೆಯ ಮರಣದಲ್ಲಿ, ಶಿಲುಬೆಯ ಮೇಲೆ ಪಾಪದ ಶಕ್ತಿಯನ್ನು ಅಂದರೆ ನಮ್ಮ ಮೇಲೆ ಇದ್ದಂತಹ ಪಾಪದ ಆಳ್ವಿಕೆಯನ್ನು, ನಮ್ಮ ಮೇಲೆ ಇದ್ದಂತಹ ಪಾಪದ ಶಕ್ತಿಯನ್ನು ಮತ್ತು ಪಾಪದ ಮರಣವನ್ನು ಆತನು ಛೇದಿಸಿ ನಮ್ಮನ್ನು ರಕ್ಷಿಸಿದ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಂಥದ್ದು ಅದು ದೇವರ ಆ ಒಂದು ತ್ಯಾಗಪೂರ್ಣವಾದ ಪ್ರೀತಿಯ ಫಲವಾಗಿ. ಪ್ರತಿದಿನ ಪ್ರತಿ ಭಾನುವಾರದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬರುವಾಗ ನಾವು ನೆನೆಸಬೇಕಾಗಿರುವಂತಹ ಒಂದು ಕಾರ್ಯ, ಒಂದು ಬಾರಿ ನಾನು ತಳ್ಳಲ್ಪಟ್ಟವನಾಗಿದ್ದೆ, ನಾನು ಪಾಪಕ್ಕೆ ದಾಸನಾಗಿದ್ದೆ, ನಾನು ನರಕಕ್ಕೆ ಪಾತ್ರನಾಗಿದ್ದೆ. ಆದರೆ ಕ್ರಿಸ್ತನ ತ್ಯಾಗಪೂರ್ಣವಾದ ಪ್ರೀತಿ ಇಂದು ನನ್ನನ್ನು ದೇವರ ಮಗನೆಂಬ ಪದವಿಗೆ ನನ್ನನ್ನು ತಂದು ನಿಲ್ಲಿಸಿದೆ. ಈ ದೇವರ ಮಗನೆಂಬ ಪದವಿ ಲಭಿಸಿರುವಂತಹ ನಾವುಗಳು ದೇವರ ಮಗನ ಪದವಿಯಲ್ಲಿ ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಲೂಕನ ಸುವಾರ್ತೆಯಲ್ಲಿ ದಾರಿ ತಪ್ಪಿದ ಮಗನ ಒಂದು ಸಾಮ್ಯವನ್ನು ನಾವು ನೋಡುತ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿದ್ದರು. ತಂದೆಯ ಎಲ್ಲ ವಿಧವಾದಂತಹ ಸೌಭಾಗ್ಯಗಳನ್ನು ಅನುಭವಿಸಿ ಜೀವಿಸುತ್ತಿದ್ದಂತಹ 2 ಮಕ್ಕಳು. ಆದರೆ ಒಂದು ದಿನ ತನ್ನ ಕಿರಿಯ ಮಗನು ಹೇಳುವಂಥದ್ದು, ನನಗೆ ಸಲ್ಲತಕ್ಕದನ್ನು, ನನಗೆ ಬರಬೇಕಾದದನ್ನು ನನಗೆ ಕೊಟ್ಟು ಬಿಡು. ದೇವರ ಆ ಒಂದು ಮಗನ ಪದವಿಯನ್ನು, ಮಗನೆಂಬುವಂತಹ ಒಂದು ಪದವಿಯನ್ನು ಆ ಮಗನು ಬೇಡವೆಂಬುದಾಗಿ ಎಣಿಸಿ ತನಗೆ ಬರಬೇಕಾದಂತಹ ಐಶ್ವರ್ಯಗಳನ್ನು, ಸೌಭಾಗ್ಯಗಳನ್ನು ಆತ ತೆಗೆದುಕೊಂಡು
ಆತನು ಬೇರೊಂದು ದೇಶಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆತನು ಮಗನಾಗಿದ್ದ, ಆದರೆ ತನ್ನ ಅವಿವೇಕದ ಮೂಲಕವಾಗಿ ಮಗನೆಂಬ ಪದವಿಯನ್ನು ಆತ ಬೇಡವೆಂಬುದಾಗಿ ಎಣಿಸಿದ. ತದನಂತರವಾಗಿ ಸಂಭವಿಸಿರುವಂತಹ ಕಾರ್ಯಗಳು ನಮ್ಮೆಲ್ಲರಿಗೆ ತಿಳಿದಿರುವಂತಹ ವಿಚಾರವಾಗಿದೆ. ಆತನಿಗೆ ತಿನ್ನುವುದಕ್ಕೂ ಆಹಾರವಿಲ್ಲದೆ ಅಂದು ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿರುವಂತಹ ಪ್ರಾಣಿಯನ್ನ ಸಾಕುವಂತಹ ಕೆಲಸಕ್ಕೆ ಹೋಗುವ ಸ್ಥಿತಿಗೆ ಆತನು ಬಂದನು. ಆ ಪ್ರಾಣಿಗಳು ತಿನ್ನುವಂತಹ ವಸ್ತುಗಳನ್ನಾದರೂ ತಿಂದು ತನ್ನ ಹಸಿವೆಯನ್ನು ನೀಗಿಸಬೇಕೆಂಬುದಾಗಿ ಚಿಂತಿಸಿದರೂ ಅದು ಸಹ ಅವನಿಗೆ ಲಭಿಸದೇ ಇರುವಂತಹ ಒಂದು ಪರಿಸ್ಥಿತಿ. ಹಾಗಿರುವಾಗ ತನ್ನ ತಂದೆಯ ಮನೆಯಲ್ಲಿ ತನಗಿದ್ದಂತಹ ಸ್ಥಾನಮಾನಗಳನ್ನು, ತನ್ನ ತಂದೆಯ ಮನೆಯಲ್ಲಿ ತನಗಿದ್ದಂತಹ ಸೌಭಾಗ್ಯವನ್ನು ಆತ ನೆನೆಸಿದ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಮಕ್ಕಳೆಂಬ ಪದವಿ ನಮಗೆ ಲಭಿಸಿರುವಾಗ ಪ್ರಿಯರೇ, ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಮಗನೆಂಬ ಪದವಿಯಲ್ಲಿ ನಾವು ಜೀವಿಸುತ್ತಿದ್ದೇವ, ಅಥವಾ ದಾರಿ ತಪ್ಪಿದ ಮಗನ ರೀತಿಯಲ್ಲಿ ನಮ್ಮ ಪದವಿಯನ್ನು ಬಿಟ್ಟು, ನಮ್ಮ ಸೌಭಾಗ್ಯವನ್ನು ಬಿಟ್ಟು ಅಲೆದಾಡುತ್ತಿದ್ದೇವ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದಂತಹ ಒಂದು ಕಾಲದಲ್ಲಿ ಸೇರಿ ಬಂದಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿದರ ಫಲವಾಗಿ, ದೇವರು ಲೋಕವನ್ನು ಪ್ರೀತಿಸಿದನು ಎಂಬುದಾಗಿ ಬರೆದಿರುವಂಥದ್ದು ನಮ್ಮನ್ನು ಪ್ರೀತಿಸಿದರ ಫಲವಾಗಿ ಆತನು ನಮಗೋಸ್ಕರವಾಗಿ ಪರಲೋಕಕ್ಕೆ ಒಂದು ಮಾರ್ಗವನ್ನು ಆತನು ತೆರೆಯ ಮಾಡಿದ. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಯೋಹಾನನು ಹೇಳುವಂಥದ್ದು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ. ದೇವರ ಮಕ್ಕಳೆಂಬ ಪದವಿಯ ದಾರಿಯಲ್ಲಿ ನಾವು ನಡೆಯುತ್ತಿದ್ದೇವ, ಅಥವಾ ದಾರಿ ತಪ್ಪಿದ ಮಗನ ರೀತಿಯಲ್ಲಿ ಅಲೆದಾಡುತ್ತಿದ್ದೇವ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಯಾರು ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಿರುತ್ತಾರೋ ಅಂಥವರು ಯೇಸು ಕ್ರಿಸ್ತನನ್ನ ಹಾಡಿ ಹರಿಸುವಂಥವರಾಗಿರುತ್ತಾರೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ, ಪ್ರತಿ ಭಾನುವಾರದ ಆರಾಧನೆಗಳು ನಮ್ಮ ಜೀವಿತದಲ್ಲಿ ಕೇವಲ ಒಂದು ವಾಡಿಕೆಯೋಪಾದಿಯಲ್ಲಿ ಆಗಿ ಮಾತ್ರ ಮಾರ್ಪಡದೆ, ಪ್ರತಿಯೊಂದು ಆರಾಧನೆಯ ಸಂದರ್ಭಗಳಲ್ಲಿ ಕರ್ತನು ನಮಗಾಗಿ ಮಾಡಿದಂತಹ ಆ ತ್ಯಾಗಪೂರ್ಣವಾದಂತಹ ಪ್ರೀತಿಯನ್ನು ನೆನೆಸಿ ಹೃದಯದ ಅಂತರಾಳದಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ಮತದಾವರ್ತಿ ಈ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. 97ನೇ ಕೀರ್ತನೆಯಲ್ಲಿ ಅದರ 10ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಅಗೆ ಮಾಡಿರಿ. ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನ ಅಗೆ ಮಾಡಿರಿ. ನಮ್ಮ ಜೀವಿತದಲ್ಲಿ ಯಾವ ವಿಧವಾದಂತಹ ಕೆಟ್ಟ ಕಾರ್ಯಗಳು ಇರಬಾರದು. ನಾವು ಕರ್ತನನ್ನ ಪ್ರೀತಿಸುವಂತವರಾಗಿದ್ದರೆ, ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ನಾವು ದೇವರ ಮಕ್ಕಳಾಗಿದ್ದರೆ,
ಆ ದೇವರ ಮಕ್ಕಳೆಂಬ ಪದವಿಯಲ್ಲಿ ನಾವು ಜೀವಿಸುತ್ತಿರುವುದಾದರೆ ನಮ್ಮಲ್ಲಿ ಯಾವ ರೀತಿಯ ಕೆಟ್ಟತನವು ಇರಬಾರದು. ಯೋಬನ ಪುಸ್ತಕದಲ್ಲಿ ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳುವಂತಹ ಒಂದು ಮಾತು, ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನಾಗಿ ಆತನು ನಡೆಯುತ್ತಿದ್ದನು ಎಂಬುದಾಗಿ. ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಕೆಟ್ಟತನಕ್ಕೆ ಆಸ್ಪದಗಳು ಬರುವಾಗ ಅಥವಾ ಕೆಟ್ಟ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಸಂದರ್ಭಗಳು ಬರುವಾಗ ಕರ್ತನನ್ನ ಪ್ರೀತಿಸುವಂತಹ ಅಥವಾ ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುವಂತಹ ನಾವುಗಳು ಯೋಬನ ರೀತಿಯಲ್ಲಿ ಕೆಟ್ಟದನ್ನ ನಿರಾಕರಿಸುತ್ತಾ ನಿರ್ದೋಷಿಗಳಾಗಿ ಯಥಾರ್ಥ ಚಿತ್ತರಾಗಿ ನಾವು ಜೀವಿಸುವಂತವರಾಗಿರಬೇಕು. ಯಾರು ಯಥಾರ್ಥವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾರೋ ಅಥವಾ ಓದಿದ ಕೀರ್ತನೆಯಲ್ಲಿ ನೋಡಿದ ಪ್ರಕಾರವಾಗಿ ಯಾರು ಕರ್ತನನ್ನ ಪ್ರೀತಿಸುತ್ತಾರೋ ಅಂಥವರು ತಮ್ಮ ಜೀವಿತದಲ್ಲಿ ಕೆಟ್ಟದ್ದನ್ನು ನಿರಾಕರಿಸಿ ಅಥವಾ ಕೆಟ್ಟದ್ದನ್ನು ತಳ್ಳಿ ಯಥಾರ್ಥವಾಗಿಯೂ ನಿರ್ದೋಷಿಗಳಾಗಿಯೂ ಜೀವಿಸುವಂತವರಾಗಿರುತ್ತಾರೆ. ಯೋಸೇಫನ ಚರಿತ್ರೆಯನ್ನ ನಾವು ಕಲಿಯುವಾಗ ಯೋಸೇಫನು ಪೋಟಿಫರನ ಮನೆಯಲ್ಲಿ ಒಬ್ಬ ಗುಲಾಮನಾಗಿ ತನ್ನ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯೋಸೇಫನಿಗೆ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಂತಹ ಸಂದರ್ಭಗಳು ಬಂದವು. ಯೋಸೇಫನು ಚಿಕ್ಕ ಪ್ರಾಯದಲ್ಲಿಯೇ ದೇವರ ಧರ್ಮಶಾಸ್ತ್ರವನ್ನ ಅಭ್ಯಾಸಿಸಿದವನಾದದ್ದರಿಂದ ಅಥವಾ ಮೋಶೆಯ ಮೂಲಕವಾಗಿ ಕೊಟ್ಟಂತಹ ಧರ್ಮಶಾಸ್ತ್ರದಲ್ಲಿ ಆತನು ಆಸಕ್ತಿಯುಳ್ಳವನಾದದ್ದರಿಂದ ಯೋಸೇಫನು ತನಗೆ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಂತಹ ಆ ಒಂದು ಸಂದರ್ಭಗಳು ಒದಗಿ ಬಂದಾಗ ಯೋಸೇಫನು ಅವುಗಳಿಂದ ದೂರ ಹೋಗುವಂಥದ್ದನ್ನು ನೋಡುತ್ತೇವೆ. ಕೆಟ್ಟದ್ದನ್ನು ನಿರಾಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಗುಂಡಿಯಲ್ಲಿ ಬಿದ್ದು ಕೆಸರಿನ ಗುಂಡಿಯಲ್ಲಿ ಬಿದ್ದು ಕೈಕಾಲುಗಳನ್ನು ತೊಳೆದುಕೊಳ್ಳುವುದಕ್ಕಿಂತ ಕೆಸರಿನ ಗುಂಡಿಯಲ್ಲಿ ಬೀಳದೆ ಎಚ್ಚರಿಕೆಯಿಂದ ನಡೆಯುವಂಥದ್ದೇ ಬುದ್ಧಿಮಾತು. ಪಾಪದಲ್ಲಿ ಒಳಪಟ್ಟು ಪಶ್ಚಾತ್ತಾಪಪಟ್ಟು ತಿರುಗಿ ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತ ಪಾಪದಲ್ಲಿ ಬೀಳದೆ ನಮ್ಮನ್ನೇ ಸಂರಕ್ಷಿಸಿಕೊಳ್ಳುವಂಥದ್ದೇ ಯಥಾರ್ಥವಾದಂತಹ ಒಂದು ಕ್ರೈಸ್ತತ್ವ. ಇಲ್ಲಿ ನೋಡುವಂಥದ್ದು ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಅಗೆ ಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುವವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಕ್ರಿಸ್ತನಿಂದ ನಾವು ರಕ್ಷಣೆಯ ಅನುಭವಕ್ಕೆ ಸೇರಿ ಬಂದು ಆ ಕ್ರಿಸ್ತನ ತ್ಯಾಗಪೂರ್ಣವಾದ ಪ್ರೀತಿಯ ಫಲವಾಗಿ ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವಂತಹ ನಾವು
ನಮ್ಮ ದೈನಂದಿನ ಜೀವಿತದಲ್ಲಿ ಆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ಪಾಪಮಯವಾದ ಲೋಕದಲ್ಲಿ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಬೇಕಾದರೆ ಅದು ಮಾನುಷಿಕವಾದಂತಹ ಯಾವುದೇ ಲೆಕ್ಕಾಚಾರಗಳ ಮೂಲಕವಾಗಿ ನಡೆಯುವಂತಹ ಒಂದು ಕಾರ್ಯವಲ್ಲ. ಈ ಪಾಪಮಯವಾದ ಲೋಕದಲ್ಲಿ ಒಂದು ಪವಿತ್ರವಾದ ಜೀವಿತವನ್ನು ನಾವು ಜೀವಿಸಬೇಕಾದರೆ ದೇವರ ಪವಿತ್ರಾತ್ಮನ ಸಾನ್ನಿಧ್ಯ ಅಥವಾ ದೇವರ ಪವಿತ್ರಾತ್ಮನ ಆ ಅನ್ಯೋನ್ಯತೆ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಇರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನು ಪೂರ್ತಿಗೊಳಿಸಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನು ಹೇಳಿರುವಂತಹ ಒಂದು ಮಾತು, ನಾನು ಸಹಾಯಕನನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಅಂದರೆ ನಾನು ಪವಿತ್ರಾತ್ಮನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಈ ಪವಿತ್ರಾತ್ಮನು ನಿಮ್ಮನ್ನು ಸತ್ಯವಾದ ಮಾರ್ಗದಲ್ಲಿ ಆತನು ನಡೆಸುವಂತವನಾಗಿದ್ದಾನೆ. ಇಂಗ್ಲಿಷ್ ಭಾಷೆಯಲ್ಲಿ ಹೋಲಿ ಸ್ಪಿರಿಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೋಲಿ, ಪವಿತ್ರ. ಯಾಜಕಕಾಂಡದಲ್ಲಿ ನಾವು ನೋಡುವಂಥದ್ದು ಗಾಡ್ ಈಸ್ ಹೋಲಿ, ದೇವರು ಪರಿಶುದ್ಧನು. ಯೋಹಾನನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಗಾಡ್ ಈಸ್ ಸ್ಪಿರಿಟ್, ದೇವರು ಆತ್ಮನು, ಪವಿತ್ರ ಆತ್ಮನು. ಈ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಕೇವಲ ಉದ್ವೇಗವನ್ನು ಉಂಟು ಮಾಡುವಂಥದ್ದಲ್ಲ. ಈ ಪವಿತ್ರಾತ್ಮನು ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಒಂದು ಪವಿತ್ರವಾದ ನಡವಳಿಕೆಯನ್ನು, ಅಂದರೆ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ಬೇಕಾದಂತಹ ಮಾರ್ಗ ನಿರ್ದೇಶನಗಳನ್ನು ಕೊಡುವಂಥವನಾಗಿದ್ದಾನೆ. ಇಂದು ಪವಿತ್ರಾತ್ಮ ಅನ್ನುವಂಥದ್ದು ಕೇವಲ ಕೆಲವೇ ಗಂಟೆಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಪ್ರತ್ಯೇಕವಾಗಿ ಅನೇಕ ಸಭೆಗಳಲ್ಲಿ ಭಾನುವಾರದ ದಿನದಲ್ಲಿ ಪ್ರಾರಂಭವಾಗುವಂಥದ್ದು ಪವಿತ್ರಾತ್ಮನೇ ಬಾ ಎಂಬ ಹಾಡಿನ ಮೂಲಕವಾಗಿ. ಅದರ ಅರ್ಥ ಸೋಮವಾರದಿಂದ ಶನಿವಾರದ ತನಕ ದೇ ಆರ್ ವಾಕಿಂಗ್ ದೇರ್ ಓನ್ ಸ್ಪಿರಿಟ್, ಅವರದೇ ಆದಂತಹ ಆತ್ಮದಲ್ಲಿ ನಡೆಯುವಂಥವರು ಎಂಬುದಾಗಿ. ಪವಿತ್ರಾತ್ಮ ಅನ್ನುವಂಥದ್ದು ಕೆಲವೇ ಗಂಟೆಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಒಂದು ವಿಜಯಕರವಾದ ಕ್ರೈಸ್ತ ಜೀವಿತವನ್ನು ಈ ಲೋಕದಲ್ಲಿ ನಾವು ಮಾಡಿ ಮುಗಿಸಬೇಕಾದರೆ ಈ ಪವಿತ್ರಾತ್ಮನ ಸಾನ್ನಿಧ್ಯ, ಸಾಮೀಪ್ಯ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ತಂದೆ, ಮಗ, ಪವಿತ್ರಾತ್ಮ ತ್ರಿಯೇಕ ದೇವರ ಸಾನ್ನಿಧ್ಯ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಅತ್ಯವಶ್ಯಕವಾಗಿ ಇರುವಂಥದ್ದಾಗಿದೆ. ಆದಿಕಾಂಡ 18ನೇ ಅಧ್ಯಾಯದ ಅದರ 1ರಿಂದ 15 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ದಿನ ಅಬ್ರಾಮನು
ತನ್ನ ಡೇರೆಯಲ್ಲಿ ಕುಳಿತುಕೊಂಡಿರುವಾಗ ಅಬ್ರಹಾಮನ ಎದುರಿಗೆ 3 ಮಂದಿ ಪುರುಷರು ನಿಂತಿರುವಂಥದ್ದನ್ನ ಆತನು ಕಾಣುವಂಥದ್ದನ್ನ ನಾವು ನೋಡುತ್ತೇವೆ. 3 ಮಂದಿ ಪುರುಷರು. ಅಬ್ರಹಾಮನು ಇವರನ್ನ ನೋಡಿದಂತಹ ಸಂದರ್ಭದಲ್ಲಿ ಅಬ್ರಹಾಮನು ಅವರನ್ನ ಎದುರುಗೊಂಡು ಅವರಿಗೆ ನಮಸ್ಕರಿಸಿ ಅವರಿಗೆ ಕೆಲವು ಉಪಚಾರಗಳನ್ನು ಮಾಡುವಂತಹ ಸಂಭವಗಳು ಈ ಅಧ್ಯಾಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 3 ಮಂದಿ ಪುರುಷರು ಅಥವಾ 3 ದೇವದೂತರು. ಹೀಗೆ ಈ 3 ಮಂದಿ ವ್ಯಕ್ತಿಗಳು ಅಬ್ರಹಾಮನ ಗುಡಾರಕ್ಕೆ ಅವರು ಆಗಮಿಸಿದಾಗ ಅಬ್ರಹಾಮನು ಅವರಿಗೆ ಬೇಕಾದ ಉಪಚಾರಗಳನ್ನ ಮಾಡಿದಾಗ ಈ 3 ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನ ದಯಪಾಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕುಟುಂಬದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಎಂಬುವಂತಹ ಒಂದು ಚಿಕ್ಕ ವಿಚಾರವನ್ನ ಈ ವಾಕ್ಯದ ಮೂಲಕವಾಗಿ ಹಂಚುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟವನಾಗಿದ್ದನು. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ದೇವರು ಹೇಳಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿದಂಥವನಾಗಿದ್ದನು. ಕರೆಯಲ್ಪಟ್ಟ ಅಬ್ರಹಾಮನಿಗೆ ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಂತವನಾಗಿದ್ದನು. ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ವಾಗ್ದಾನ ಒಂದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. 2, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. 3, ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. 4, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದವಾಗುವುದು. ಈ 4 ವಿಧವಾದಂತಹ ಆಶೀರ್ವಾದಗಳನ್ನ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ದಯಪಾಲಿಸಿದನು. ಅದರ ಮೊದಲ ಆಶೀರ್ವಾದ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ದೇವರು ಅಬ್ರಹಾಮನನ್ನ ಕರೆಯುವಾಗ ಅಬ್ರಹಾಮನಿಗೆ ಸರಿಸುಮಾರು 75 ವರ್ಷ ಪ್ರಾಯ. ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇರುವಂತಹ ಅಬ್ರಹಾಮನಿಗೆ ಸರ್ವಶಕ್ತನಾದ ದೇವರು ಕೊಡುವಂತಹ ವಾಗ್ದಾನ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಕೊನೆಯ ಆಶೀರ್ವಾದ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದವಾಗುವುದು, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ದೇವರ ಮಾತಿಗೆ ವಿಧೇಯನಾದಂತಹ ಅಬ್ರಹಾಮನು ಹೊರಟು ಹೋದ. ದೇವರು ಮಾಡಿದ ವಾಗ್ದಾನವು ಅಬ್ರಹಾಮನ ಸಂಗಡ ಹೊರಟು ಹೋದವು. ಹೀಗೆ ವರ್ಷಗಳು ದಾಟಿ ಹೋಗಿ 18ನೇ ಅಧ್ಯಾಯದಲ್ಲಿ ನಾವು ಬರುವಾಗ 3 ಮಂದಿ ಪುರುಷರು ಅಬ್ರಹಾಮನ ಗುಡಾರದಲ್ಲಿ ಪ್ರತ್ಯಕ್ಷವಾಗುವಂಥದ್ದನ್ನು ನೋಡುತ್ತೇವೆ. ನ್ಯೂನ್ಯತೆಗಳು ಇರುವಂತಹ ಸ್ಥಳದಲ್ಲಿ, ನಿರಾಶೆಗಳು ಇರುವಂತಹ ಜಾಗದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇಳಿದು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ಕುಟುಂಬದಲ್ಲಿ
ಲೌಕಿಕವಾಗಿ ಎಲ್ಲ ವಿಧವಾದಂತಹ ಆಶೀರ್ವಾದಗಳು ಇದ್ದಾಗ್ಯೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಮಕ್ಕಳಿಲ್ಲ ಎಂಬ ಒಂದು ಕೊರಗು ಅವರನ್ನ ಹಿಡಿದಿರುವಂಥದ್ದು ಸತ್ಯವಾಗಿರುವಂಥ ಒಂದು ಮಾತು. ಆದುದರಿಂದ ಅಬ್ರಹಾಮನು ಹೇಳುವಂಥದ್ದು, ನೀನು ನನಗೆ ಏನು ಕೊಟ್ಟರೇನು, ನಾನು ಮಕ್ಕಳಿಲ್ಲದವನಾಗಿ ಹೋಗ್ತೇನೆ ಎಂಬುದಾಗಿ. ಆ ಒಂದು ಕೊರಗು ಅಬ್ರಹಾಮನ ಜೀವಿತದಲ್ಲಿ ಇದ್ದಾಗ್ಯೂ, ಆ ಒಂದು ನ್ಯೂನ್ಯತೆ ಸಾರಳ ಜೀವಿತದಲ್ಲಿ ಇದ್ದಾಗ್ಯೂ, ಈ ಮೂರು ಪುರುಷರು ಅವರನ್ನ ಎದುರುಗೊಂಡಾಗ ತಮ್ಮ ನ್ಯೂನ್ಯತೆಗಳನ್ನ ಬದಿಗಿಟ್ಟು ಈ ಮೂರು ಪುರುಷರನ್ನ ಸತ್ಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಈ ಒಂದು ವಿಚಾರದಲ್ಲಿ ದೇವರ ಮಕ್ಕಳಾದ ನಾವುಗಳು ಕಲಿಯಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ನಾವು ನೋಡ್ತೇವೆ. ಸೊ ನಮ್ಮ ಜೀವಿತದಲ್ಲಿರುವಂಥ ನ್ಯೂನ್ಯತೆಗಳು ಅಥವಾ ನಮ್ಮ ಜೀವಿತದಲ್ಲಿರುವಂಥ ಕೊರತೆಗಳು ನಮ್ಮನ್ನು ದೇವರನ್ನ ಆರಾಧಿಸುವುದಕ್ಕೆ ಅಡ್ಡಿಪಡಿಸಬಾರದು. ಇಂದು ಅನೇಕರು ದೇವರ ಆರಾಧನೆಗೆ ಆಲಯಕ್ಕೆ ಸೇರಿ ಬರದೇ ಇರುವುದಕ್ಕೆ ಕಾರಣ ಅವರು ಹೇಳುವಂಥದ್ದು 108 ಕಾರಣಗಳು. ಇಲ್ಲಿ ಅಬ್ರಹಾಮನ ಜೀವಿತವನ್ನು ನೋಡಿ, ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟವನು. ಅಬ್ರಹಾಮನಿಗೆ ದೇವರ ವಾಗ್ದಾನಗಳು ಕೊಡಲ್ಪಟ್ಟಿದೆ. ಆದಾಗ್ಯೂ ತನ್ನ ನ್ಯೂನ್ಯತೆಗಳು ಇಷ್ಟೆಲ್ಲ ಇದ್ದಾಗ್ಯೂ ಈ ಮೂರು ಪುರುಷರನ್ನ ಆತನು ಎದುರುಗೊಂಡಾಗ ಅವರನ್ನ ಸತ್ಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇವರು ತಮ್ಮ ಅತಿಥಿ ಸತ್ಕಾರವನ್ನ ಸ್ವೀಕಾರ ಮಾಡಿದ ತದನಂತರವಾಗಿ ಅದರ 9-10 ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗೂಡಾರದಲ್ಲಿದ್ದಾಳೆ ಎಂದನು. ದ ಒಬಿಡಿಯನ್ಸ್ ವೈಫ್. ಈ ಮೂರು ಪುರುಷರು ಅಬ್ರಹಾಮನ ಗೂಢಾರಕ್ಕೆ ಬಂದು ಅಬ್ರಹಾಮನು ಅವರಿಗೆ ಬೇಕಾದಂತಹ ಸತ್ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಸಾರಳು ತನ್ನಗೆ ವಹಿಸಿದಂತಹ ಕೆಲಸವನ್ನ ತಾನಿರುವಂತಹ ಜಾಗದಲ್ಲಿ ಆತನು ನಿರ್ವಹಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ಈ ಪುರುಷರು ಕೇಳುವಂಥದ್ದು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ? ಅದಕ್ಕೆ ಅಬ್ರಹಾಮನ ಉತ್ತರ, ಅಗೋ ಗೂಡಾರದಲ್ಲಿದ್ದಾಳೆ. ಅಬ್ರಹಾಮನ ಜೀವಿತದಲ್ಲಿ ಅಬ್ರಹಾಮನ ಕುಟುಂಬ ಜೀವಿತದಲ್ಲಿ ಒಂದು ದೈವಿಕವಾದಂತಹ ಒಂದು ಸಾಮೀಪ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. 10ನೇ ವಾಕ್ಯದಲ್ಲಿ ಅದಕ್ಕಾತನು ತ್ರಿಯೇಕತ್ವದ, ಮೂರು ಪುರುಷರಲ್ಲ, ತ್ರಿಯೇಕತ್ವ. ಅದಕ್ಕಾತನು ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ನಾನು ಇಲ್ಲಿ ಮೂರು ಅಲ್ಲ, ನಾವು ಅಲ್ಲ, ನಾನು ತ್ರಿಯೇಕ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಒಂದು ಆತ್ಮಿಕ ಸತ್ಯ, ಆತ್ಮಿಕ ಪಾಠ. ಎಲ್ಲಿ ತ್ರಿಯೇಕ ದೇವರ ಆತ್ಮನು ಇಳಿದು ಬರುತ್ತಾನೋ, ಎಲ್ಲಿ ನಮ್ಮ ನ್ಯೂನತೆಗಳ ಮಧ್ಯದಲ್ಲಿ ತ್ರಿಯೇಕ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನ, ಮಹಿಮೆಯನ್ನ ನಾವು ಸಲ್ಲಿಸುತ್ತೇವೋ, ಆ ಸ್ಥಾನಗಳಲ್ಲಿ ದೇವರು ನಿನ್ನ ಕೊರತೆಯನ್ನ, ದೇವರು ನಿನ್ನ ನ್ಯೂನ್ಯತೆಯನ್ನ ನಿವಾರಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನ ನೀನು ಮರಿಬಾರದು. ಇಲ್ಲಿ
ಆ ದೂತರು, ಆ ವ್ಯಕ್ತಿ ಹೇಳುವಂಥದ್ದು, ಅದಕ್ಕಾತನು ಹೇಳುವಂಥದ್ದು, ಬರುವ ವರುಷ ಇದೇ ಕಾಲದಲ್ಲಿ ವಿತ್ ಎ ಪರ್ಟಿಕ್ಯುಲರ್ ಟೈಮ್, ವಿತ್ ಎ ಪರ್ಟಿಕ್ಯುಲರ್ ಸೀಸನ್, ದೇವರು ಅಲ್ಲಿ ಹೇಳುವಂಥದ್ದು ಒಂದು ನಿರ್ದಿಷ್ಟವಾದ ಸಮಯವನ್ನ ನಿಶ್ಚಯಿಸಿ, ಒಂದು ನಿರ್ದಿಷ್ಟವಾದ ಕಾಲವನ್ನ ಸೂಚಿಸಿ ಹೇಳುವಂಥದ್ದು, ಇದೇ ಕಾಲದಲ್ಲಿ, ಬರುವ ವರುಷ ಇದೇ ಕಾಲದಲ್ಲಿ. ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು. ದೇವರ ಪವಿತ್ರಾತ್ಮ, ತ್ರಿಯೇಕ ದೇವರ ಸಾನ್ನಿಧ್ಯ ಅಬ್ರಹಾಮನ ಕುಟುಂಬದಲ್ಲಿ ಇದ್ದಂಥ ನ್ಯೂನ್ಯತೆಯನ್ನ ಅದು ಪರಿಹಾರ ಮಾಡಿರುವಂಥದ್ದು ಮಾತ್ರವಲ್ಲ, ದೇವರು ಅಬ್ರಹಾಮನನ್ನ ಕರೆದಾಗ ಮಾಡಿದ ವಾಗ್ದಾನಗಳನ್ನ ಅದು ನೆರವೇರಿಸುವಂಥದ್ದು ಆಗಿತ್ತು. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಈ ತ್ರಿಯೇಕ ದೇವರ ಸಾನ್ನಿಧ್ಯದಲ್ಲಿ ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನ ನಾವು ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಪವಿತ್ರಾತ್ಮ ಅನ್ನುವಂಥದ್ದು ನಮ್ಮನ್ನು ಸತ್ಯದಲ್ಲಿ ಅದು ಮಾರ್ಗ ನಡೆಸುವಂಥದ್ದಾಗಿದೆ. ಪವಿತ್ರಾತ್ಮ ಅನ್ನುವಂಥದ್ದು ನಮ್ಮನ್ನು ಪರಿಶುದ್ಧತೆಯಲ್ಲಿ ಮಾರ್ಗ ನಡೆಸುವಂಥದ್ದಾಗಿದೆ. ಸಾಧಾರಣವಾಗಿ ನಮ್ಮ ಆರಾಧನೆಯ ಕೊನೆಯದಾಗಿ ನಾವು ಹೇಳುವಂಥ ಅಂತ್ಯಾಶೀರ್ವಾದದಲ್ಲಿ ಹೇಳುವಂಥ ಒಂದು ಮಾತಿದೆ. 2 ಕೊರಿಂಥಿ 13ನೇ ಅಧ್ಯಾಯ 14ನೇ ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು. ಪ್ರಾರಂಭದಲ್ಲಿ ನೋಡಿದ್ವಿ, ಒಂದು ಕುಟುಂಬದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ, ಒಂದು ಸಭೆಯಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ, ಪವಿತ್ರಾತ್ಮನ ಅನ್ಯೋನ್ಯತೆ. ಇಂದು ಅನೇಕ ಸಭೆಗಳಲ್ಲಿ ಗಲಿಬಿಲಿಗೆ ಕಾರಣ ಈ ತ್ರಿಯೇಕ ದೇವರ ಸಾನ್ನಿಧ್ಯ ಇಲ್ಲದೆ ಇರುವಂಥದ್ದಾಗಿದೆ. ಅನ್ಯೋನ್ಯತೆ. ಆರಾಧನೆ ಮುಗಿಯುವುದಕ್ಕೆ ಕಾಯ್ತಾ ಇರ್ತಾರೆ, ಜಗಳವಾಡುವುದಕ್ಕೆ. ಆರಾಧನೆ ಮುಗಿಯುವುದಕ್ಕೆ ಕಾಯ್ತಾ ಇರ್ತಾರೆ, ಚಾಡಿ ಹೇಳುವುದಕ್ಕೆ. ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಅದೇ ಹಾಡನ್ನು ಹಾಡಿದಂತಹ ಎಲ್ಲರೂ ಆರಾಧನೆಯ ನಂತರವಾಗಿ ಈ ಅಂತಾಶೀರ್ವಾದವನ್ನು ಕೇಳಿದ ನಂತರವಾಗಿ ಪರಸ್ಪರ ಕಚ್ಚಾಡುವಂಥದ್ದು ಇವತ್ತು ಸರ್ವೇ ಸಾಮಾನ್ಯವಾಗಿ ಸಭೆಗಳಲ್ಲಿ ಮಾರ್ಪಟ್ಟಿದೆ. ಕಾರಣ ತ್ರಿಯೇಕ ದೇವರ ಸಾನ್ನಿಧ್ಯ ಇಲ್ಲದೆ ಇರುವಂಥದ್ದು. ನಮ್ಮ ಆರಾಧನೆಯ ಮುಕ್ತಾಯಗೊಳಿಸುವಂಥದ್ದು ಪವಿತ್ರಾತ್ಮನ ಅನ್ಯೋನ್ಯತೆ ಎಂಬ ಪದದ ಮೂಲಕವಾಗಿ. ಆದರೆ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಇರುವುದಿಲ್ಲ. ಕುಟುಂಬದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇಳಿದು ಬಂದಾಗ ಅಬ್ರಹಾಮನ ಕುಟುಂಬದಲ್ಲಿ ಇದ್ದಂಥ ನ್ಯೂನ್ಯತೆ ಪರಿಹಾರವಾಗಿತ್ತು. ನಮ್ಮ ಸಭೆಗಳಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇರುವುದಾದರೆ ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳು ಪರಿಹಾರವಾಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವ ಸಭೆಗಳಲ್ಲಿ ನ್ಯೂನ್ಯತೆಗಳಿಗೆ ಪರಿಹಾರವಿಲ್ಲವೋ, ಯಾವ ಸಭೆಗಳು ಕಲಹಗಳಿಂದ ತುಂಬಿದೆಯೋ ಅಂತಹ ಸ್ಥಳಗಳಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಮಾತಾಗಿದೆ. ಈ ಮುಂಜಾನೆಯಲ್ಲಿ ಒಂದು ನಿಮಿಷ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಳುವ. ನಮ್ಮ
ಕುಟುಂಬದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇದೆಯಾ? ಯಾಕೆ ಕುಟುಂಬದಲ್ಲಿ ಗಲಿಬಿಲಿ? ಯಾಕೆ ಕುಟುಂಬದಲ್ಲಿ ಕಲಹ? ಯಾಕೆ ಕುಟುಂಬದಲ್ಲಿ ನ್ಯೂನ್ಯತೆ? ಯಾಕೆ ಸಭೆಗಳಲ್ಲಿ ನ್ಯೂನ್ಯತೆ? ಯಾಕೆ ಸಭೆಗಳಲ್ಲಿ ಕಲಹ? ಯಾಕೆ ಸಭೆಗಳಲ್ಲಿ ಭಿನ್ನಾಭಿಪ್ರಾಯ? ಯಾಕೆ ಸಂಸ್ಥೆಗಳಲ್ಲಿ ಭಿನ್ನಾಭಿಪ್ರಾಯ? ಒಂದು ರಾಜಕೀಯ ಪಕ್ಷಗಳಲ್ಲಿ ಇಲ್ಲದಕ್ಕಿಂತಲೂ ಅಧಿಕವಾದಂತಹ ಗುಂಪುಗಳು ಯಾಕೆ ಸಭೆಗಳಲ್ಲಿ? ವಾಟ್ ಇಸ್ ದ ರೀಸನ್? ಹೂ ಇಸ್ ದ ಸ್ಟಂಬ್ಲಿಂಗ್ ಬ್ಲಾಕ್? ವಿ ಆಲ್ವೇಸ್ ಪಾಯಿಂಟ್ ಔಟ್ ಟು ಅದರ್ಸ್. ನಾವು ಇತರರ ಕಡೆಗೆ ಬೆಟ್ಟನೆ ತೋರಿಸ್ತೇವೆ. ಆದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯದ ಅಭಾವವನ್ನು ನಾವು ಗ್ರಹಿಸಲಾರದೆ ಹೋಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಎಲ್ಲಿ ಇರ್ತದೆ ಅಲ್ಲಿ ಸಮಾಧಾನ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ವಿಲ್ ಗಿವ್ ಮೈ ಪೀಸ್ ಅಂಟು ಯು. ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವಂತ ರೀತಿಯಲ್ಲಿ ಅಲ್ಲ. ಲೆಟ್ ನಾಟ್ ಯುವರ್ ಹಾರ್ಟ್ ಬಿ ಟ್ರಬಲ್ಡ್. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಯಾಕೆ ಕಳವಳ? ಯಾಕೆ ಅಸಮಾಧಾನ? ಯಾಕೆ ವೈಮನಸ್ಸು? ಯಾಕೆ? ಉತ್ತರ ಒಂದೇ, ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಮಾತ್ರ. ನಾವು ಭಾನುವಾರ 10 ಗಂಟೆಗೆ ಮಾತ್ರ ವೆಲ್ಕಮ್ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳ್ತೇವೆ. 12 ಗಂಟೆ ತರುವಾಯ ನಮ್ಮಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆಗೆ ಸ್ಥಾನವಿಲ್ಲ. ಆದುದರಿಂದಲೇ ಸಭೆ ಎಚ್ಚೆತ್ತುಕೊಳ್ಳಬೇಕಾದ ಕಾಲದಲ್ಲಿ ಸೇರಿ ಬಂದಿದೆ. ಪವಿತ್ರಾತ್ಮ ಅನ್ನುವಂಥದ್ದು ಕೇವಲ ಶಬ್ದ ಕೋಲಾಹಲಗಳಲ್ಲ, ಬದಲಾಗಿ ಪವಿತ್ರಾತ್ಮ ಅನ್ನುವಂಥದ್ದು ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ನಮ್ಮನ್ನೇ ನಾವು ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿಕೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಫ್ ಯು ಲೆಡ್ ಬೈ ದ ಸ್ಪಿರಿಟ್, ನೀವು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟರೆ, ಪೌಲನು ಹೇಳುವಂಥದ್ದು, ದೇಹದ ಎಲ್ಲ ಆಸೆಗಳನ್ನು ನೀವು ದೂರ ಮಾಡ್ತೀರಾ. ಇವತ್ತು ನಾವು ನಮ್ಮ ದೇಹದ ಆಸೆಗಳನ್ನು ಪೂರ್ತಿಗೊಳಿಸುವುದಕ್ಕೆ ಪ್ರಯತ್ನಿಸುವಂಥದ್ದು ಕಾರಣ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇಲ್ಲ. ಇವತ್ತು ನಮಗೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲವೂ ಬೇಕು. ಕಣ್ಣಿನ ಆಸೆ. We are not content with what we have. ನಮಗೆ ಇರುವಂಥದ್ರಲ್ಲಿ ನಾವು ತೃಪ್ತರಲ್ಲ. ಕಾರಣ we are not led by the Spirit. ಪವಿತ್ರಾತ್ಮನನ್ನ ಅನುಸರಿಸಿ ನಡೆಯಿರಿ, ಆಗ ದೇಹದ ದುರಭ್ಯಾಸವನ್ನು ನೀವು ನಾಶಪಡಿಸ್ತೀರಾ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಒಂದು ಸಾರಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ. ನನ್ನ ಕುಟುಂಬದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ಇದೆಯಾ? ಇಫ್ ಇಟ್ ಇಸ್ ದೇರ್, ಇದು ನನ್ನ ಮಾತಲ್ಲ, ಸತ್ಯವೇದ ಹೇಳುವಂಥ ಮಾತು. 3 ಪುರುಷರು ಅಬ್ರಹಾಮನ ಕುಟುಂಬಕ್ಕೆ ಬಂದರು, ಆ ಕುಟುಂಬದ ನ್ಯೂನ್ಯತೆಯನ್ನ ಪರಿಹಾರವಾಯಿತು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ
ಈ ತ್ರಿಯೇಕ ದೇವರ ಸಾನ್ನಿಧ್ಯ ಇರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಹಾಡ್ತೇವೆ, ನಾವು ಕರ್ತನ ಮೇಜೆಯಲ್ಲಿ ಭಾಗಿಗಳಾಗ್ತೇವೆ, ಬಟ್ ಸ್ಟಿಲ್ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಇಲ್ಲ, ಪರಸ್ಪರ ಪ್ರೀತಿ ಇಲ್ಲ. ಕಾರಣ ವಿ ಆರ್ ಲಿವಿಂಗ್ ಇನ್ ಅವರ್ ಓನ್ ವೇ. ನಾವು ನಮ್ಮದೇ ಆದಂತಹ ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿ ಈ ಪವಿತ್ರಾತ್ಮನಿಗೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಮುಂದಕ್ಕೆ ಸಾಗಿಸುವ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಹೌದು ಕರ್ತನೇ, ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡನ್ನು ಮಾತನಾಡಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೇ, ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ನ್ಯೂನತೆಗಳನ್ನು ನಿವಾರಿಸುವಂಥದ್ದೆಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹೌದು ಕರ್ತನೇ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ಈ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ವೈಯಕ್ತಿಕವಾಗಿ ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.